ಅಬು ನ್ಯೂಸ್ಗೆ ಸ್ವಾಗತ. ನಾನು ಜಹೀರ್. ನಮ್ಮ ನಡೆ ಸತ್ಯದ ಕಡೆ. ಎಸ್.ಎಂ. ಪಾಟೀಲ್ ಗಣಿಹಾರ್ ಸುದ್ದಿಗೋಷ್ಠಿ. ಇನ್ನೂ ಬಗೆಹರಿಯದ ಸಿಂದಗಿ ವಕ್ಫ್ ಆಸ್ತಿ ವಿವಾದ. ಅಂಗಡಿಕಾರರ ಮೇಲೆ ಕಿಡಿಕಾರಿದ ಎಸ್.ಎಂ. ಪಾಟೀಲ್ ಗಣಿಹಾರ್. ಅಂಗಡಿಕಾರರಿಗೆ ಅನ್ಯಾಯ ಮಾಡಿದ್ದು ನಾನು ಅಲ್ಲ. ಅನಧಿಕೃತ ಖಬ್ರಸ್ತಾನ್ ಕಮಿಟಿ ಅಂಗಡಿಕಾರರಿಗೆ ದಾರಿ ತಪ್ಪಿಸಿದ್ದಾರೆ. ಎಸ್.ಎಂ. ಪಾಟೀಲ್ ಗಣಿಹಾರ್ ಆರೋಪ. ಅಂಗಡಿಕಾರರು ನಮಗೆ ಸಹಕಾರ ಕೊಟ್ಟರೆ ಅಂಗಡಿ ನಿರ್ಮಾಣ ಮಾಡಲು ಸಿದ್ಧ. ಎಸ್.ಎಂ. ಪಾಟೀಲ್ ಗಣಿಹಾರ್. ಸಿಂದಗಿ ನಗರದ ಖಬ್ರಸ್ತಾನ್ ಜಾಗ ಸಮಸ್ಯೆ ಬಗ್ಗೆ ಸಿಂದಗಿ ನಗರದ ಸರ್ವೆ ನಂಬರ್ 1029 ಮತ್ತು 834 ಇವೆರಡು ಖಬ್ರಸ್ತಾನ್ ಜಾಗೆಗಳಿದ್ದು ಯುವಕರ ಉಸ್ತುವಾರಿ ಮತ್ತು ಮ್ಯಾನೇಜ್ಮೆಂಟ್ ಅಂಜುಮನ್ ಇಸ್ಲಾಂ ಸಂಸ್ಥೆಯ ಸಿಂದಗಿ ನೋಡ್ತಾ ಇದೆ. ಭಾರತ ದೇಶದಲ್ಲಿ ವಕ್ಫ್ ಕಾನೂನು ಬಂದ ಮೇಲೆ 1974 ಇವು ವಕ್ಫ್ ಆಸ್ತಿಗಳೆಂದು ಮೊದಲು ವಕ್ಫ್ ಇತ್ತು. ಆದರೆ ಇದಕ್ಕೊಂದು ಬೋರ್ಡ್ ಸರ್ಕಾರ ನೇಮಿಸಿದ ಮೇಲೆ ವಕ್ಫ್ ಆಸ್ತಿಗಳದು ಆಡಳಿತ ಸೂಪರ್ವೈಸನ್ ಅಡ್ಮಿನಿಸ್ಟ್ರೇಷನ್ ಮ್ಯಾನೇಜ್ಮೆಂಟ್ ಅಲ್ಲ, ಆಡಳಿತ ನೋಡ್ಕೊಳ್ಳೋದು. ಯುವಕರು ಅಂದರೆ ಬರಬಾರಿ ಆಗಬಾರ್ದು, ಏನೋ ಯಾರು ಒತ್ತುವರಿ ಮಾಡಬಾರ್ದು, ಯುವಕರು ಅಭಿವೃದ್ಧಿ ಮಾಡಬೇಕು, ಸಂರಕ್ಷಣೆ ಮಾಡಬೇಕು, ಸೂಪರ್ವೈಸನ್ ಸಲುವಾಗಿ ವಕ್ಫ್ ಬೋರ್ಡ್ ಮಾಡಿರ್ತಾರೆ. ಆ ವಕ್ಫ್ ಬೋರ್ಡ್ ಫಾರ್ಮೇಷನ್ 64ರಾಗಾಯಿತು. 74ರಾಗ ಇದು ಗೆಜೆಟ್ ನೋಟಿಫಿಕೇಶನ್ ಆಗಿ ವಕ್ಫ್ ಅಂತ ಡಿಕ್ಲೇರ್ ಮಾಡೋದು. ಒಂದು ನಿಮಗೆ ಕ್ಲಿಯರ್ ಮಾಡ್ತೀನಿ ನಾ, ವಕ್ಫ್ ಆಸ್ತಿ ಬೇರೆ, ವಕ್ಫ್ ಬೋರ್ಡ್ ಬೇರೆ. ವಕ್ಫ್ ಆಸ್ತಿಯಾಗಿ ಇರ್ತದೆ. ಬೋರ್ಡ್ ಭಾರತ ಸರ್ಕಾರದ ಆದೇಶ ಪ್ರಕಾರ, ಕಾನೂನಿನ ಪ್ರಕಾರ, ಪಾರ್ಲಿಮೆಂಟ್ನಲ್ಲಿ ಪಾಸಾದ ಕಾನೂನು ಪ್ರಕಾರ ಇವನ್ನ ಆಡಳಿತಾತ್ಮಕವಾಗಿ ನೋಡ್ಕೊಳ್ಳಿಕ್ಕೆ, ಸೂಪರ್ವಿಷನ್ ಮಾಡಲಿಕ್ಕೆ ಒಂದು ಬೋರ್ಡ್ ಆಯಿತು. ಇದು ಸಿಂದಗಿಯ ಇದು ಖಬ್ರಸ್ತಾನ್ ಆಸ್ತಿ ಅತಿಕ್ರಮಣ ಆಗಿತ್ತು. ಸುಮಾರು 35ರಿಂದ 40 ವರ್ಷಗಳ ಕಾಲ ಅಲ್ಲಿ ಅತಿಕ್ರಮಣಗಾರರು, ಸಿಂದಗಿ ನಗರದ ಕೆಲವರು ಅಲ್ಲಿ ಶೆಡ್ಗಳನ್ನು ಹಾಕ್ಕೊಂಡು ಅಂಗಡಿಗಳು ಮಾಡಿ, ವರ್ಕ್ಶಾಪ್ ಮಾಡಿ, ಗ್ಯಾರೇಜ್ ಮಾಡಿ, ಏನೇನೋ ಮಾಡ್ಕೊಂಡು ಅಲ್ಲಿ ಅವರಿದ್ರಲ್ಲಿ ಅವರು ಯಾರೂ ಅಂಜುಮನ್ ಸಂಸ್ಥೆ ಬಾಡಿಗೆ ಕೊಡ್ತಿರ್ಲಿಲ್ಲ. ದಿವಂಗತ ಅಂಗಡಿ ವಕೀಲರು ಇಲ್ಲಿ ಚೇರ್ಮನ್ ಆಗಿರೋವರೆಗೆ 98ರವರೆಗೆ ಅಂಗಡಿ ವಕೀಲರು ತೀರ್ಕೊಳ್ಳುವವರೆಗೆ ಕೆಲವರು ಒಂದು 5-6 ಜನ ಅವರು ಏನು ನಿಗದಿಪಡಿಸಿದ್ರು ಆಗಿನ ಕಾಲಕ್ಕೆ ಅಲ್ಪ ಸ್ವಲ್ಪ ಬಾಡಿಗೆ ಕೊಡ್ತಿದ್ರು. ಬೇರೆ ಇಲ್ಲಿ ಕಮಿಟಿ, ಆಡಳಿತದ ಕಮಿಟಿ ಬಂದ ಮೇಲೆ ಈ ಕಮಿಟಿಯವರು ಯಾರಿಗೂ ಅಲ್ಲಿ ಬಾಡಿಗೆ ಕೊಡು ಅಂತ ಹೇಳಿಲ್ಲ. ಮತ್ತು ವಕ್ಫ್ ಬೋರ್ಡಿನ ಒಂದು ನೆಗ್ಲಿಜೆನ್ಸಿ, ನಿರ್ಲಕ್ಷ್ಯತನ ಮತ್ತು ಕುಮ್ಮಕ್ಕಿನಿಂದ ಅಲ್ಲಿ ಸುಮಾರು 200 ಜನ ಆ ಜಾಗ ಆಕ್ಯುಪೈ ಮಾಡ್ಕೊಂಡ್ರು. ಆ ಜಾಗ ಖಾಲಿ ಮಾಡ್ಲಿಕ್ಕೆ ನಾವು ಭಯಂಕರ ಪ್ರಯತ್ನ ಮಾಡಿದ್ವಿ, ಭಾಳ ಪ್ರಯತ್ನ ಮಾಡಿದ್ವಿ. ಕೊನೆಗೆ ಆದೇಶಗಳು ಮಾಡಿದ್ವಿ. ವಕ್ಫ್ ಬೋರ್ಡ್ದಲ್ಲಿ PP ಕೇಸ್ ಅಂತ ಇರ್ತದೆ, ಅವು 137 ಜನರ ಮೇಲೆ ಹಾಕಿದ್ವಿ. ಅವು ಆದೇಶ ಆಗಿದ್ವಿ 137 ಜನರ ಮೇಲೆ, ಅವಾಗ 12 ವರ್ಷದ ಹಿಂದೆ. ಇಲ್ಲಿ ಏನಾಯಿತು, ನಮ್ಮಲ್ಲಿ ನಮ್ಮ ಅಂಜುಮಂದವರು ಈಗ ಅವ್ರಿಗೆ ಸಡನ್ಲಿ ಕಿತ್ತಿಸಿಬಿಟ್ರೆ ಅತಂತ್ರ ಆಗ್ತಾರೆ. ಅವ್ರಿಗೊಂದು ಏನರ ವ್ಯವಸ್ಥೆ ಆಗಬೇಕು, ಆ ನಂತರ ಕಿತ್ಸೋನು ಅಂತ ನಾವು ಕೊನೆಯವರೆಗೆ ಪ್ರಯತ್ನ ಮಾಡಿದ್ವಿ. ಇಲ್ಲಿ ಏನಾಯಿತು, ಸಿಂದಗಿ ನಗರದಲ್ಲಿ ಒಂದು 10-12 ಹುಡುಗರು ಜನ ಒಂದು ಕಮಿಟಿ ಮಾಡ್ಕೊಂಡು ಬಂದರು. ಅವರು ಖಬ್ರಸ್ತಾನ್ ಕಮಿಟಿ ಅಂತ ಹೇಳಿ ಅವರು ಖಾಲಿ ಮಾಡೇಬೇಕು ಅಂತ ಹಠ ತೊಟ್ಟರು. ಒಬ್ರು ಯಾರೋ ವೈಯಕ್ತಿಕವಾಗಿ ಹೈಕೋರ್ಟಿಗೆ ಹೋಗಿ ಅಲ್ಲೊಂದು ರಿಟ್ ಹಾಕಿದ್ರು. ಆ ರಿಟ್ ಆರ್ಡರ್ ಏನು ಮಾಡಲಿಲ್ಲ, ಅದು ಬಿಡಿಸ್ಬೇಕಂತ ಆರ್ಡರ್ ಮಾಡಲಿಲ್ಲ. ರಿಟ್ನಲ್ಲಿ ಏನು ಹೇಳಿದ್ರು, ಇವ್ರು ಅರ್ಜಿ ಕೊಟ್ಟಿದ್ದಾರೆ ನಿಮಗೆ, DC-ಗೆ ತಹಶೀಲ್ದಾರ್ಗೆ, ನೀವು ಇದು ಕನ್ಸಿಡರ್ ಮಾಡ್ರಿ ಅಂತ ಹೇಳಿದ್ರು. ಅದನ್ನೇ ಇವರು ತಂದು ಅದು ವೆಕೆಟ್ ಮಾಡ್ಬೇಕಂತ ಹೇಳಿ ರಿಟ್ ನಮಗೆ ಆದೇಶ ಆಗಿದೆ ತಿಳ್ಕೊಂಡು ಸುಳ್ಳು ಹೇಳಿ ಅವ್ರನ್ನ ಖಾಲಿ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು. ಅದರೊಳಗೆ ಎಲ್ಲರೂ ಇನ್ವಾಲ್ವ್ ಆದರು. ಮುನ್ಸಿಪಾಲ್ಟಿ ಇನ್ವಾಲ್ವ್ ಆಯಿತು, DC AC ಇನ್ವಾಲ್ವ್ ಆದರು, ವಕ್ಫ್ ಬೋರ್ಡ್ ಇನ್ವಾಲ್ವ್ ಆದರು. ಎಲ್ಲರಿಗೆ ಅದು ಖಾಲಿ ಮಾಡಬೇಕು ಅನ್ನೋದು ಒಂದು ನಿರ್ಣಯಕ್ಕೆ ಬಂದರೆ ಎಲ್ಲರೂ. ಶಾಸಕರವರೆಗೆ ಹೋಯ್ತು, ಶಾಸಕರು ಅವ್ರಿಗೆಲ್ಲ ವಿಷಯ ಗೊತ್ತಿತ್ತು. ಅದು
ನಾವು ಕೊನೆ ಕ್ಷಣದವರೆಗೆ ಇವ್ರಿಗೊಂದು ವ್ಯವಸ್ಥೆ ಮಾಡಿ, ಪರ್ಯಾಯ ವ್ಯವಸ್ಥೆ ಮಾಡಿ ಖಾಲಿ ಮಾಡಿಸ್ರಿ, ಖಾಲಿ ಮಾಡಿಸ್ಲಿಕ್ಕೆ ನಮ್ಮದು ನಾವೇ ರೆಡಿ ಇದ್ದೀವಿ ಖಾಲಿ ಮಾಡಿಸ್ಬೇಕು, ಯಾಕಂದ್ರೆ ಅದು ನಮ್ಮದೇ ಜಾಗ. ಹೇಳಿದ್ರೆ ಕೇಳಲಿಲ್ಲ ಅವರು. ಕೊನೆಗೆ ನಾವು ತಡೆಯಾಜ್ಞೆ ತಂದೀವಿ ಖಾಲಿ ಮಾಡಬಾರ್ದು ಅಂತೇಳಿ. ಇವ್ರು ಅವಾಗ ಏನು ಮಾಡಿದ್ರು, ತಡೆಯಾಜ್ಞೆ ತಂದಮೇಲೆ ನಾವು ಅತಿಕ್ರಮಣ ಇದರಿಂದ ಖಾಲಿ ಮಾಡಲ್ಲ, ಕರೆಂಟ್ ಕಟ್ ಮಾಡಿ ಇನ್ನೊಂದು ಬೇರೆ ರೂಪದಿಂದ ಇವ್ರಿಗೆ ಅತಂತ್ರ ಮಾಡಿ ಖಾಲಿ ಮಾಡಿಸ್ಬೇಕಂತ ಉದ್ದೇಶಕ್ಕೆ ಬಂದರು. ಕಡೆ ಕರೆಂಟು ಕಟ್ ಮಾಡಿಸಿ ಇವ್ರಿಗೆಲ್ಲರಿಗೆ ಖಾಲಿ ಮಾಡಿಸೋರು. ಖಾಲಿ ಆಯ್ತು ಜಾಗ. ಅದು ಖಾಲಿ ಆದಮೇಲೆ ಅದೇನು ಖಬರಸ್ಥಾನ್ ಕಮಿಟಿ ಅಂತ ಏನು ಮಾಡ್ಕೊಂಡು ಬಂದಿದ್ರಲ್ಲ, ಅವ್ರಿಗೆ ಎದುರಿಗೆ ನಿಂತು ಅಲ್ಲಿ ಲೇಔಟ್ಗಳನ್ನು ಮಾಡಿ, ಶಾಪಿಂಗ್ ಕಾಂಪ್ಲೆಕ್ಸ್ ಮಾಡಿ ಅದನ್ನು ಹೊರಬಾರೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು. ಅವ್ರು ಪ್ಲ್ಯಾನು ಮಾಡಿದ್ರು, ಎಲ್ಲರಿಗೆ ಪ್ಲ್ಯಾನು ತೋರಿಸಿದ್ರು. ಕೆಲವ್ರ ಕಡೆಯಿಂದ ಯಾರ್ಯಾರು ಲೀಸ್ ಕೊಡಬೇಕು ಮಾಡ್ಬೇಕಂತ ಹೇಳಿ ಡಿಸೈಡ್ ಅವರೆಲ್ಲ ನಿರ್ಣಯ ಮಾಡ್ಕೊಂಡ್ರು. ನಾವು ಹೇಳಿದ್ವಿ ಇದು ಕಮಿಟಿ ಸಂಬಂಧ ಇಲ್ಲ, ಸೂತ್ರ ಇಲ್ಲ, ಕಮಿಟಿಯವರು ಸಂಬಂಧ ಇಲ್ಲ, ಅದಕ್ಕೆ ಇದು ಸ್ಟೇ ಕೊಡ್ಬೇಕಂತ ತಿಳ್ಕೊಂಡು ನಾವು ಬೆಂಗಳಗಾಂ ಟ್ರಿಬ್ಯುನಲ್ಗೆ, ವಕಫ್ ಟ್ರಿಬ್ಯುನಲ್ಗೆ ಹೋಗಿ ಸ್ಟೇ ತಂದ್ವಿ. ಇಲ್ಲಿ 1 ತಿಂಗಳ ಕಾಲ ಇಲ್ಲಿ ಜನನೂ ಅಲ್ಲಿ ಹೋರಾಟ ಮಾಡಿದ್ರು, ಉಪವಾಸ ಸತ್ಯಾಗ್ರಹ ಮಾಡಿದ್ರು. ಅದು ಗೊತ್ತಿತ್ತು, ನಮ್ಮೆಲ್ಲರಿಗೂ ಗೊತ್ತಿದೆ. ಆ ನಂತರ ಸ್ಟೇ ಸಿಕ್ತು ನಮಗೆ. ಸ್ಟೇ ಸಿಕ್ಕ ಮೇಲೆ ಅಷ್ಟೊತ್ತಿಗೆ ಜಾಗ ಖಾಲಿಯಾಗಿತ್ತು. ಸ್ಟೇ ಸಿಕ್ಕ ಮೇಲೆ ಅದೆಲ್ಲ ಸ್ಟೇ ನಾವು ನಿಮಗೆಲ್ಲ ಪ್ರಶ್ನೆಯವ್ರಿಗೆ ಮೊದಲೇ ಕೊಟ್ಟಿದ್ದೀವಿ. ಅದೆಲ್ಲ ಇತ್ತೀಚೆಗೆ ಒಂದು ಸುಮಾರು ಈ ತಿಂಗಳಲ್ಲಿ, ಜೂನ್ ತಿಂಗಳಲ್ಲಿ ಬೆಂಗಳೂರಿನಲ್ಲಿ ವಕಫ್ ಮಂತ್ರಿ, ವಕಫ್ ಬೋರ್ಡ್ದವರು, ಅಲ್ಲಿ ಅಧಿಕಾರಿಗಳು ಎಲ್ಲರೂ ಸೇರಿ ಇದೇನು ಈ ಕಮಿಟಿ ಇದ್ರಲ್ಲ, ಈ ಕಮಿಟಿಯವರು ಎಲ್ಲರೂ ಕೂಡಿ ಅವ್ರ ಕಡೆ ಹೋದರು. ನಮಗಿದು ಶಾಪಿಂಗ್ ಕಾಂಪ್ಲೆಕ್ಸ್ ಮಾಡಿಕೊಡಿ, ನಾವು ಅತಂತ್ರ ಆಗಿದ್ದೀವಿ, ನಮಗೆ ಸಮಸ್ಯೆ ಆಗಿದೆ. ಅವ್ರು ಏನು ಹೇಳಿದ್ರು, ಆಯಿತು ನೀವು 1 ಲಕ್ಷ ರೂಪಾಯಿ ಕೊಡಿ, ನಿಮ್ಗೆ 1 ಅಂಗಡಿ ಕೊಡ್ತೀವಿ. ನೀವು 1 ಕೋಟಿ ಕಲೆಕ್ಷನ್ ಮಾಡಿಕೊಡಿ, ಬರ್ರಿ, ನೀವು 1 ಕೋಟಿ ಕಲೆಕ್ಷನ್ ಮಾಡಿಕೊಡಿ, ನಾವು 2 ಕೋಟಿ ಕೊಡ್ತೀವಿ, 3 ಕೋಟಿ ಒಳಗೆ ನಿಮಗೆ ಪರ್ಮನೆಂಟ್ ಅಂಗಡಿಗಳೇ ಮಾಡಿಕೊಡ್ತೀವಿ, ಸರೌಂಡಿಂಗ್ ಆಫ್ ದಿ ಖಬರಸ್ಥಾನ್, ಇಡೀ ಖಬರಸ್ಥಾನ ಅಲ್ಲ ಅಂತ ಹೇಳಿದಾಗ ಇವರಲ್ಲಿ ಒಪ್ಪಿಕೊಂಡು ಬಂದರು. ಒಪ್ಪಿಕೊಂಡು ಬಂದು 1 ಲಕ್ಷ ಕೊಡ್ತೀವಿ ಅಂತ ಹೇಳಿದ್ರು. ಒಪ್ಪಿಕೊಂಡು ಬಂದು ಇಲ್ಲಿ ಅದ್ಯಾವುದು ಕ್ರಮ ಮಾಡಲಿ. ಮೊನ್ನೆ 28/6/2025 ಕೆಲವು ಜನ ಅತಿಕ್ರಮಣ ಮಾಡಿ ಶೆಡ್ ಹೊಡಿಲಿಕ್ಕೆ ಪ್ರಯತ್ನ ಮಾಡಿದ್ರು, ಶೆಡ್ಗೆ ಹಾಕಿ. ಅಲ್ಲಿ ಒಪ್ಪಿಕೊಂಡು ಬಂದವರು ಅವರೇ. ಇಲ್ಲಿ ಕಾನೂನು ಬಾಹಿರವಾಗಿ ಶೆಡ್ಗಳು ಹಾಕಲಿ ರೆಡಿ ಆದವರು ಅವರೇ. ಅವಾಗ ನಾವು ಬೆಳಗಾಂ ವಕಫ್ ಟ್ರಿಬ್ಯುನಲ್ದ ಆದೇಶ ಇವರು ಉಲ್ಲಂಘಿಸ್ತಾ ಇದ್ದಾರೆ, ಸ್ಟೇ ಗೌರವ ಕೊಡ್ತಾ ಇಲ್ಲ, ಸ್ಟೇ ಇದ್ರು ಸಹಿತ ಅಂತೇಳಿ ನಾವು ಪೊಲೀಸ್ ಸ್ಟೇಷನ್ಗೆ ಅರ್ಜಿ ಕೊಟ್ಟಿವಿ, ವಕಫ್ ಬೋರ್ಡ್ದವ್ರು ತಿಳಿಸಿದ್ವಿ. ಮತ್ತು ವಕಫ್ ಟ್ರಿಬ್ಯುನಲ್ದಾಗೂ ನ್ಯಾಯಾಂಗ ನಿಂದನೆ, ಕಂಟೆಂಪ್ಟ್ ಆಫ್ ಕೋರ್ಟ್ ಕೇಸ್ ಹಾಕಿದ್ದೀವಿ ನಾವು ಈಗಾಗಲೇ. ಅವ್ರು ಯಾರ್ಯಾರು ಅತಿಕ್ರಮಣ ಮಾಡ್ತಿದ್ರು ಅವ್ರ ಮೇಲೆ ನ್ಯಾಯಾಂಗ ನಿಂದನೆ ಕೇಸ್ ಹಾಕಿದ್ದೀವಿ, ಅದು ಕ್ರಮ ಆಗ್ತದೆ. ಅವತ್ತಿನ ದಿವಸ ಅವರು 12 ಮಂದಿ ಅವ್ರು ಈ ಕಮಿಟಿ ಅಂತ 12 ಮಂದಿ ಏನದಲ್ಲ ಅವ್ರ ಮೇಲೆ ಹಾಕಿವಿ. ಅದು ಇತರೆ ಅಂತ ಹೇಳಿ ಹಾಕಿವಿ, ಯಾಕಂದ್ರೆ ಕಮಿಟಿಗೆ ಇರಲಾರ್ದವ್ರನ್ನೂ ಅಲ್ಲಿ ಪ್ರಯತ್ನ ಮಾಡಿ ಶೆಡ್ ಹಾಕಲು ಪ್ರಯತ್ನ ಮಾಡ್ತಾ ಇದ್ರು. 12 ಜನ ಮತ್ತು ಇತರೆ ಜನ ಅಂತ ಹಾಕಿ ಅದು ಕಾರ್ಯಾಚರಣೆ ಆಗ್ತದೆ. ಈ ನಡುವೆ ಏನಾಗಿದೆ, ನಮ್ಮ ಹೈಕೋರ್ಟ್ದಿಂದ ನಾವು 3 ಆದೇಶಗಳು ಸಿಕ್ಕಿದಾವೆ. 3 ನಾವು ರಿಟ್ ಹಾಕಿದ್ದೀವಿ ಇವ್ರಿಗೆ. ಏನು 3 ಅಂದ್ರೆ, ಕಮಿಟಿ ಮಾಡಿದ್ದು ಕಾನೂನು ಬಾಹಿರ, ಕಮಿಟಿ ಮಾಡೋಕ್ಕೆ ಬರಲ್ಲ ಅಂತ ಒಂದು ಹಾಕಿದ್ವಿ. ಕಮಿಟಿಗೆ ಅವರು ಸ್ಕೀಮ್ ಆಫ್ ಅಡ್ಮಿನಿಸ್ಟ್ರೇಷನ್ ಅಂತ ಒಂದು ಮಾಡಿದ್ರು, ಅದು ತಪ್ಪತ್ತು ಹಾಕಿದ್ವಿ. ಆಮೇಲೆ ಇನ್ನೊಂದು ಯಾರೊಬ್ಬನಿಗೆ ಕೇರ್ ಟೇಕರ್ ಅಂತ ಮಾಡಿದ್ರು ವಕಫ್ ಬೋರ್ಡ್ದವ್ರು. ಮತ್ತು ಈ ನಡುವೆ ಅದಕ್ಕೂ 3 ನಾವು ರಿಟ್ ಹಾಕಿದಾಗ 3ರಲ್ಲಿ ಆರ್ಡರ್ ಆಗಿದೆ. 3ರಲ್ಲಿ ಏನು ಆರ್ಡರ್ ಆಗಿದೆ ಅಂದರೆ, ಇವರು ಯಾರೂ ಎಲ್ಲಿವರೆಗೆ ವಕಫ್ ಟ್ರಿಬ್ಯುನಲ್ ಬೆಳಗಾಂದು ಡಿಸೈಡ್ ಮಾಡೋದಿಲ್ಲ ಅಲ್ಲಿವರೆಗೆ ಇವ್ರು ಯಾರೂ ಅಲ್ಲಿ ಭಾಗವಹಿಸಬಾರ್ದು. 3ನೇ ವ್ಯಕ್ತಿ, ಥರ್ಡ್ ಪಾರ್ಟಿ, ಅದನ್ನು ಓದಿ ಹೇಳ್ತೇನೆ. ಥರ್ಡ್ ಪಾರ್ಟಿ ಆ ಜಾಗದಲ್ಲಿ ಅಥವಾ ಅದರಲ್ಲಿ ಯಾವುದೇ ಒಂದು ಈ ಆಸ್ತಿ ಸಂಬಂಧಪಟ್ಟಂಗೆ ಅಲ್ಲಿ ಏನೂ ಭಾಗವಹಿಸಬಾರ್ದು ಅಂತ ಆರ್ಡರ್ ಆಗಿದೆ. ಅವತ್ತಿನ ದಿವಸ 28ನೇ ತಾರೀಕಿನ ದಿವಸ ಪ್ರೆಸ್ ಮೀಟ್ ಮಾಡಿ ಅಂಜುಮಂದವರು, ಎಸ್ ಎಂ ಪಾಟೀಲ್ ಅವರು, ಮಯೂವ್ ಅವರು, ದುದನಿ ಅವರು,
ನಮಗೆ ಅಡೆತಡೆ ಮಾಡ್ತಾ ಇದ್ದಾರೆ, ನಾವು ಬಡವರಿದ್ದೀವಿ, ನಮ್ಮ ಹೊಟ್ಟೆ ಮೇಲೆ ಕಾಲು ಕೊಡ್ತಾ ಇದ್ದಾರೆ, ನಾವು ಉಪವಾಸ ಆಯ್ತಾ ಇದ್ದೀವಿ. ಯಾರು ನಿಮ್ಮ ಶೆಡ್ ಕಿತ್ಸಿದ್ರು ಅವ್ರಿಗೇನು ಹೇಳಿಲ್ಲ, ನೀವು ಅವ್ರ ಜೊತೆ ಇದ್ದೀರಿ, ನೀವು ಅವ್ರ ಜೊತೆನೇ ಇದ್ದೀರಿ. ಕುರಿ ಕಟಗರ ಮನೆಗೆ ಹೋಗ್ತಿರ್ತದ, ಸುಳ್ಳಲ್ಲಿ ಗಾದಿ ಮಾತ, ಕುರುವ್ರ ಮನೆಗೆ ಹೋಗುದಿಲ್ಲ ಅಂತ, ಕುರಿ ಕಾಯೋರ ಮನೆಗೆ ಹೋಗುದಿಲ್ಲ ಅಂತ. ಹಂಗಾಗ್ಯದ ಪರಿಸ್ಥಿತಿ ಇದು. ಏನಂದ್ರೆ ಅವ್ರ ಜೊತೆ ಇದ್ದೀರಿ, ನಮಗೆ ಮಾತಾಡ್ತೀರಿ. ನಾವು ನಿಮ್ಮ ಹತ್ರ ₹1 ಬಾಡಿಗೆ ಕೇಳಿಲ್ಲ, ಬಾಡಿಗೆ ತೊಗೊಂಡಾರ ಅಂತ ಹೇಳ್ತೀರಿ. ಇದಗಾದ ಮುಂದಿನ ಅಂಗಡಿಗಳದು ಇವ್ರು ಕಿತ್ಸಿದ್ರೆ ಯಾಕಂತ ಕೇಳ್ತೀರಿ. ನಾವು ಕಿತ್ಸಿ, ಅವ್ರು ಕಿತ್ಸ್ಯಾರ, ಅವರೇ ಕಿತ್ಸ್ಯಾರ. ನಿಮಗೆ ಉಳಿಸ್ಬೇಕಂತ ಕೊನೆಯವರೆಗೆ ಹೈಕೋರ್ಟ್ ಆರ್ಡರ್ ತಂದು ಕೊನೆಯ ದಿವಸದವರೆಗೆ ಪ್ರಯತ್ನ ಮಾಡಿವು. ರಾತ್ರಿಯಾಗೆಲ್ಲ ಓಡಾಡಿ ಪ್ರಯತ್ನ ಮಾಡಿವು, ಬೆಂಗಳೂರು ಗುಲ್ಬರ್ಗ ತಿರುಗಾಡಿ. ಅದ್ರ ಬಗ್ಗೆ ನಿಮಗೆ ಜ್ಞಾನನೇ ಇಲ್ಲ. ನೀವು ಯಾರ್ದೋ ಮಾತಿಟ್ಕೊಂಡು ನಮ್ಮ ಮೇಲೆ ಆರೋಪ ಮಾಡಿದ್ರೆ, ಮತ್ತು ನೀವು ಬಡವರಿದ್ದವ್ರು 40 ವರ್ಷಗಳ ಕಾಲ ಅಲ್ಲಿ ನೀವು ಲಾಭ ತಿಂದ್ರಲ್ಲ, ಬಡವರಾಗಿ ಉಳಿದ್ರಿ. ಇನ್ನೂ ಭಾಳ ಜನ ಬಡವರಿದ್ದಾರೆ, ಅವ್ರ ಬಗ್ಗೆ ವಿಚಾರ ಮಾಡಿರಿ. ಸಮಾಜದ ಬಗ್ಗೆ ವಿಚಾರ ಮಾಡಿರಿ. ಒಂದು ಮುಸ್ಲಿಂ ಸಮಾಜದ ಆಸ್ತಿ ಹಾಳಾಗ್ತದೆ, ಅದ್ರ ಬಗ್ಗೆ ವಿಚಾರ ಮಾಡಿರಿ. ನೀವು 40 ವರ್ಷಗಳ ಕಾಲ ಅಲ್ಲಿ ಬೀಡು ಬಿಟ್ಟು ಅಲ್ಲಿ ಅಂಗಡಿಗಳು ನಡೆಸಿ, ವರ್ಕ್ಶಾಪ್ಗಳನ್ನು ನಡೆಸಿ ಸಾಕಷ್ಟು ಶ್ರೀಮಂತರಾಗಿದ್ದೀರಿ ನೀವು. ಮತ್ತು ಇದೇ ಹೋರಾಟ ನೀವು ಅವತ್ತು ಬಿಡಿಸುವಾಗ ಮಾಡಬೇಕಾಗಿತ್ತು. ಯಾಕೆ ಬಿಡಿಸ್ತೀರಿ ಅಂತ ಕೇಳಬೇಕಾಗಿತ್ತು. ಸ್ಟೇ ತಂದು ಕೊಟ್ಟವ್ರು ನೀವು ನಿಮ್ಮ ಕರೆಂಟ್ ಕಟ್ ಮಾಡ್ತಾರಂತ ಹೇಳಿ ದಿನ ನೀವೇ ಖಾಲಿ ಮಾಡ್ಕೊಂಡು ಹೋದ್ರಿ 2 ದಿನದಾಗ ಪೂರಾ. ನೀವು ಒಯ್ಬೇಡ್ರು, ಬಿಳಿಸ್ಬೇಡ್ರು ಅಂತ ಹೇಳಿದೀವಿ ನಾವು ನಿಮ್ಗೆ. ನೀವೇ ಬೆಳೆಸ್ಕೊಂಡು ಹೋದ್ರಿ, ತಕ್ಕೊಂಡು ಹೋದ್ರಿ. ಈಗ ನೀವು ಅತಿಕ್ರಮಣ ಮಾಡಿ ಹೊಡೆಯುವಾಗ ನಾವು ಅದನ್ನು ನಿಲ್ಲಿಸಿದ್ರೆ ನಾವು ಬಡವರ ಹೊಟ್ಟೆ ಮೇಲೆ ಕಾಲು ಕೊಡ್ತೀರಿ, ಬಡವರಿಗೆ ಸಮಸ್ಯೆ ಆಗಿದೆ ಅಂತ ಹೇಳ್ತೀರಿ. ಮತ್ತು ಅವತ್ತು ಬಡವರು ಇರಲಿಲ್ಲ, ನೀವು ಅವರು ಬಂದು ನಿಂತು ನಿಮ್ಮ ಕಮಿಟಿಯವರು ಅದು ಬಿಡಿಸುವಾಗ ಕಿತ್ಸುವಾಗ ನೀವು ಬಡವರು ಇರಲಿಲ್ಲ ಅವತ್ತು. ಅದಕ್ಕೆ ಹೊತ್ತ ಆರೋಪ ಮಾಡೋದು ಬೇಡ. ಕಾನೂನು ಪ್ರಕಾರ ಲೀಗಲ್ ಆಗಿ ವಕಫ್ ಕಾನೂನಿದೆ, ಕಾನೂನು ಪ್ರಕಾರ ಏನು ಮಾಡಬೇಕು ಅದು ಮಾಡೋಕ್ಕೆ ಬರ್ತೈತಿ. ನೀವು ಈ ಥರ ಅನವಶ್ಯಕವಾಗಿ ಗೊಂದಲ ಮಾಡಿದ್ರೆ ಅದು ಮತ್ತಿಷ್ಟು ಗೊಂದಲ. ಇನ್ನೊಂದು ವಿಷಯ, ಈಗ ನೀವೇನು ಹೇಳ್ತೀರಿ, ನಾವು ರೋಡ್ ಮೇಲೆ ಹೊಡಿತಾ ಇದ್ದೀವಿ ಅಂತ ಹೇಳ್ತೀರಿ. ರೋಡ್ ಇರೋದು ಎಷ್ಟಿದೆ? ಅದು 6 ರಿಂದ 7 ಫೂಟ್ ಇದೆ. ನೀವೆಷ್ಟು ಹೊಡಿತಾ ಇದ್ದೀರಿ? 23 ಫೂಟ್ ಹೊಡಿತಾ ಇದ್ದೀರಿ, 22 ಫೂಟ್ ಹೊಡಿತಾ ಇದ್ದೀರಿ. ಮತ್ತು ರೋಡ್ ಮೇಲೆ ಹೊಡ್ಲಿಕ್ಕೆ ಪರ್ಮಿಷನ್ ಇದೆಯಾ? ರೋಡ್ ಮೇಲೆ ವಿದ್ಯುತ್ ಸಿಗ್ತದಾ? ರೋಡ್ದವ್ರು PWD ಅವ್ರು ರೋಡಲ್ಲಿ ಹಂಗಾರೆ PWD ಅವ್ರದ್ದೇನು ಅವ್ರೇನು ರೋಡ್ ಹೊಡ್ಲಿಕ್ಕೆ ಪರ್ಮಿಷನ್ ಕೊಟ್ರ? ಯಾರು ಪರ್ಮಿಷನ್ ಕೊಡ್ಬೇಕಲ್ಲ ನಿಮಗೆ? ಯಾರೇ ನಾಳೆ ನೀವು GST ತೊಗೋಬೇಕು, ಎಲೆಕ್ಟ್ರಿಸಿಟಿ ತೊಗೋಬೇಕು. ನಾವು ಇಷ್ಟು ದಿವಸ ಸುಮ್ಮನೆ ಕೂತಂಗಿನ ಮೇಲೆ ಸುಮ್ಮನೆ ಕೊಡೋದಿಲ್ಲ, ನಾವು ಅಡೆತಡೆ ಹೊಡ್ತೀವಿ. ಅವರೆಲ್ಲರಿಗೂ ನಾವು ಈ ಕೋರ್ಟ್ ಆದೇಶ ಪ್ರಕಾರ ಅಲ್ಲಿ ನಿಮಗೆ ಕರೆಂಟ್ ಕೊಡೋಕೆ ಕೊಡೋದಿಲ್ಲ, ನಾವು ಎಲೆಕ್ಟ್ರಿಸಿಟಿ ಸಪ್ಲೈ ಕೊಡೋಕೆ ಕೊಡೋದಿಲ್ಲ. GST ಅವ್ರಿಗೆ ಹೇಳ್ತೀವಿ ನಾವು, ಅಲ್ಲಿನೂ ಅಡೆತಡೆ ಹೊಡ್ತೀವಿ ನಿಮಗೆ. ಇಷ್ಟು ದಿವಸ ನೀವು ಎಲ್ಲೆಲ್ಲಿ ಉತ್ತಾರಿ ತಂದು ಯಾರ್ಯಾರ್ದು ನಂಬರ್ಗಳು ಹಚ್ಚಿ ಕರೆಂಟ್ ತೊಗೊಂಡು ಆ ಜಾಗದಾಗ ಉಪಯೋಗಿಸಿರಿ 40 ವರ್ಷ. ನಾವು ಮಾಡ್ಕೊಂಡು ಹೋಗ್ಲಿಕ್ಕೆ ಸುಮ್ಮನೆ ಕೂತೀವಿ. ನೀವು ನಮ್ಮ ಮೇಲೆ ಇದನ್ನು ಆರೋಪ ಮಾಡಿದ್ರೆ ನಾವು ನಿಮಗೆ ಅಡೆತಡೆ ಹೊಡ್ತೀವಿ. GST ಕೊಡೋಕೆ ಬಿಡೋದಿಲ್ಲ, ನಾವು ಕರೆಂಟ್ ಕೊಡೋಕ್ಕೂ ಬಿಡೋದಿಲ್ಲ. ನಾವೆಲ್ಲ ಕಡೆ ಲೆಟ್ರ್ ಬರಿತಾ ಇದ್ದೀವಿ. ನೀವು ರೋಡ್ ಮೇಲೆ PWDಗೆ ಬರಿತೀವಿ, PWDದಿಂದನೂ ನಾವು ನಾಳೆ ಕೋರ್ಟಿಗೆ ಹೋಗ್ತೀವಿ, PWD ಜಾಗದಾಗ ಹೊಡಿತಾ ಇದ್ದಾರೆ ಅಂತ ಹೇಳಿ. ನೀವು ನಿಮಗಲ್ಲಿ ಅನಿವಾರ್ಯ ಇದೆ, ನಾವು ವ್ಯಾಪಾರ ಮಾಡಬೇಕಾಗಿದೆ, ನಮಗೆ ಸಮಸ್ಯೆ ಆಗಿದೆ ಅಂದರೆ ಅದಕ್ಕೆ ಪರ್ಯಾಯ ಮಾರ್ಗಗಳಿದಾವೆ. ನೀವು ಈ ಥರ ಇಲ್ಲೀಗಲ್ ಮಾಡಿದ್ರೆ ಆಗಲ್ಲ. ಲೀಗಲ್ ಆಗಿ ಮಾಡೋಕ್ಕೆ ಪರ್ಯಾಯ ಮಾರ್ಗ ಇದಾವೆ, ನಾವು ಸಹಕಾರ ಕೊಡ್ತೀವಿ. ನಾನು ಮಂತ್ರಿಗಳ ಮುಂದೆ ಹೇಳಿ ಬಂದಿದ್ದೀನಿ, ನಾನೇ ಹೇಳಿದ್ದೀನಿ ಸ್ವತಃ. ಅವರೆಲ್ಲರಿಗೆ ಅತಂತ್ರರಾಗಿದ್ದಾರೆ, ಅವ್ರಿಗೊಂದು ಇದು ಒದಗಿಸ್ಬೇಕು, ನೀವು ಅಂಗಡಿಗೋಡು ಮಾಡಿಕೊಡ್ರಿ, ಅವ್ರ ಜೀವನಕ್ಕೆ ಸಮಸ್ಯೆ ಆಗಿದೆ ನಾನೇ ಹೇಳಿ ಬಂದಿದ್ದೀನಿ. ನೀವು ಅಲ್ಲಿ ಒಪ್ಪಿಕೊಂಡು ಬಂದು ಅಂಜುಮನಿಗೆ ಬಾಡಿಗೆ ಕೊಡ್ತೀವಿ ಅಂತ ಹೇಳಿದಿರಿ, ಡಿಪಾಸಿಟ್ ಕೊಡ್ತೀವಿ ಅಂತ ಹೇಳಿದಿರಿ, ಒಕ್ಕ ಬುಡದಿಂದ ಅವರು ಲೋನ್ ಕೊಡ್ತೀವಿ ಅಂತ ಹೇಳಿದ್ದಾರೆ, ಆ ಹಣ ತಂದು ಕಾಂಪ್ಲೆಕ್ಸ್ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಅದೆಲ್ಲ ಬಿಟ್ಟು ನೀವು ಇಲ್ಲಿಗಲ್ ಆಗಿ ಮಾಡಿದ್ರೆ ನಾವು ಅದಕ್ಕೆ ಅಡೆತಡೆ ಹೊಡ್ತೀವಿ. ನಾವು ಕಾನೂನು ಪ್ರಕಾರ ಅದು ಏನು ಮಾಡಬೇಕು, ಕ್ರಮ ಏನು ತೊಗೋಬೇಕು ಎಲ್ಲ ತೊಗೋತೀವಿ. ಈಗಾಗಲೇ ಕಂಟೆಂಪ್ಟ್ ಆಫ್ ಕೋರ್ಟ್ ಹಾಕಿವಿ. ಈಗ ನೀವು ಈ ಹೈಕೋರ್ಟ್ ಆದೇಶದ ಮತ್ತು ಇದನ್ನೂ ಸಹಿತ ಉಲ್ಲಂಘಿಸಿದ್ರೆ ಇದನ್ನು ಕಂಟೆಂಪ್ಟ್ ಆಫ್ ಕೋರ್ಟ್ ಹೈಕೋರ್ಟ್ಗೆ ಹಾಕ್ತೀವಿ. ಕಾನೂನು ಹೋರಾಟ ಎಲ್ಲಿವರೆಗೆ ಸಾಧ್ಯ ಅಲ್ಲಿವರೆಗೆ ಮಾಡ್ತೀವಿ. ಇದು ಸಮಸ್ಯೆ ಬಗೆಹರಿಬೇಕಂದ್ರೆ ನಾವು ಇದೀಗ ಶಾಸಕರ ಮನೆಗೆ ಹೋಗಿ ಹೇಳಿ ಬಂದೀವಿ. ಇದು ಸಮಸ್ಯೆ ಬಗೆಹರಿಸಬೇಕಾದ್ರೆ ಕೂತೊಂದು ಮೀಟಿಂಗ್ ಮಾಡೋನು, ಎಲ್ಲರಿಗೆ ಕರೀರಿ, ಯಾರ್ಯಾರು ಸಮಸ್ಯೆಗೆ ಒಳಗಾಗಿದ್ದಾರೆ ಮತ್ತು ಸಾರ್ವಜನಿಕರಿಗೆ ಕರೀರಿ, ನೀವು ಕೂತು ಸಮಸ್ಯೆ ಬಗೆಹರಿಸೋನು. ಇದು ಹಿಂಗೆ ಹೋದ್ರೆ ಸಮಸ್ಯೆ ಬಗೆಹರಿಯಲ್ಲ ಅಂತ ಹೇಳಿ ಬಂದ್ವಿ. ಅವ್ರದ್ದು ಸಹಕಾರ ಕೇಳಿ ಬಂದೆವು ನಾವು. ಶಾಸಕರು ಸಹಕಾರ ಕೊಟ್ಟರೆ ಇದು ಸರಳ ಹೋಗ್ತದೆ. ಯಾಕಂದರೆ ಇವ್ರಿಗೆ ತೆಗೆಯುವಾಗೂ ಶಾಸಕರು ನಾವು ನಿಮಗೆ ಬೇರೆ ಪರ್ಯಾಯ ಮಾರ್ಗ ಮಾಡಿ ಕೊಡ್ತೀವಿ ಅಂತ ಹೇಳಿ ಮಾತು ಕೊಟ್ಟಿದ್ದಾರಂತ.
ಮಾತಿನ ಪ್ರಕಾರ ಅವ್ರು ಕೊಡ್ತಿದ್ರೆ ನಾವು ಸಹಕಾರ ಇದೆ, ಶಾಸಕರಿಗೆ ನಮ್ಮದು ಸಹಕಾರ ಇದೆ. ಯಾಕಂದ್ರೆ ಇದು ಕಾನೂನು ಪ್ರಕಾರ ಆದರೆ ಒಕ್ಕಪ್ ಬೋರ್ಡ್ದವ್ರು ಸಹಕಾರ ಕೊಡ್ಬೇಕು, ಇದಕ್ಕೆ ಒಕ್ಕಪ್ ಬೋರ್ಡ್ದವ್ರು ಒಪ್ಕೋಬೇಕು, ಇದಕ್ಕೆ ಅವ್ರ ಪರ್ಮಿಷನ್ ಪ್ರಕಾರ ಇದು ಮಾಡ್ಬೇಕಾಗ್ತದೆ. ಅವ್ರ ಪರ್ಮಿಷನ್ ಇಲ್ಲದೇ ಏನೂ ಮಾಡೋಕ್ಕಾಗಲ್ಲ. ಅವ್ರ ಪರ್ಮಿಷನ್ ಬೇಕಂದ್ರೆ ಶಾಸಕರು ಅದಕ್ಕೆ ಸಹಕಾರ ಕೊಡಬೇಕು. ಏನು ಕೇಳಿಸಿ ಯಾಕೆ ಏನು ಹೌದು ಅದನ್ನೇನು ನಿಮ್ ಗಮನಕ್ಕೆ ಅವಾಗ ಹೇಳಿದ್ದೆ ಗಮನಕ್ಕೆ ಅದು ಅಥವಾ ಇವತ್ತು ಹೋದಾಗ ಆ ಬಗ್ಗೆ ವಿಚಾರ ಹೇಳಿದ? ನೋಡ್ರಿ, ನನಗೆ ಅವರು ಪರ್ಯಾಯ ವ್ಯವಸ್ಥೆ ಮಾಡ್ತೀನಿ, ನೀವು ಕಿತ್ತರಪ್ಪ ಎಲ್ಲರೂ, ನಾನು ನಿಮ್ಗೆ ಮತ್ತೆ ಹಾಕಿಕೊಡ್ತೀನಿ ಅಂತ ನನ್ನ ಮುಂದೆ ಹೇಳಿಲ್ಲ ಅವರು. ಎಲ್ಲ ಕಿತ್ತದ ಮೇಲೆ ಅವ್ರೇನಂದ್ರು, ಏನ್ರಿ ಈ ಥರ ಆಗಿದೆ, ನಾವು ಅವ್ರಿಗೆ ಮಾತು ಕೊಡ್ತೀವಿ, ಅವ್ರಿಗೆ ಏನಾರು ಮಾಡಿ ಕೊಡ್ಬೇಕಲ್ಲ ಅಂತ ಹೇಳಿದಾಗ ಮಿನಿಸ್ಟ್ರ್ ಹತ್ರ ಮೀಟಿಂಗ್ ನಡೆದಾಗ ಮಿನಿಸ್ಟ್ರ್ ಹತ್ರ ನನ್ನ ಮುಂದೆ ನಾ ಮಿನಿಸ್ಟ್ರ್ ಹತ್ರ ಒಪ್ಕೊಂಡೆ. ನಮಗೂ ಶಾಸಕರು ಮಂತ್ರಿಗಳು ಒಪ್ಕೊಂಡ್ಬಿಡು, ಎಲ್ಲ ಅಧಿಕಾರಿಗಳು ಇದ್ರಿ. ಇಲ್ಲಿ ಒಂದು 2-3 ಗಾಡಿಯಲ್ಲಿ ಹೋಗಿದ್ರು ಸರ್. ಇಲ್ಲಿ ಅವ್ರು ಜನನೂ ಒಂದು 50 ಜನ ಬಂದಿದ್ರು. ಇಲ್ಲಿ ಅವರೆಲ್ಲರ ಮುಂದೆ ಮೀಟಿಂಗ್ ಆಯಿತು. ಮೀಟಿಂಗ್ ಆದಾಗ ಒಪ್ಕೊಂಡು ಬಂದಿದ್ದಾರೆ ಜನನೂ, ಇಲ್ಲಿ ಅವ್ರು ಒಪ್ಕೊಂಡು ಬಂದಿದ್ದಾರೆ. ಅವರು ಅಲ್ಲಿ ಒಪ್ಕೊಂಡು ಬಂದು ಇಲ್ಲಿ ಶೆಡ್ ಹೊಡ್ಲಿ. ಈಗಲೂ ಶಾಸಕರು ಹೇಳಿದ್ರು, ಇಲ್ಲ ಅದು ಏನಾರು ಮಾಡ್ಬೇಕಾದ ನಾವು ಕೂತು ಅದಕ್ಕೆ ಪರ್ಯಾಯ ಕಾನೂನಾತ್ಮಕವಾಗಿ ಒಂದು ಪರಿಹಾರ ಕಂಡುಕೊಳ್ಳೋನು ಮಾಡಿಕೊಡೋಣ ಅವ್ರಿಗೆ ನಾವು ಹೇಳಿ ಬಂದಿದ್ವಿ. ಇಲ್ಲಾಂದ್ರೆ ಇದು ಮೊದಲಿನ ಥರನೇ ಅಸ್ತವ್ಯಸ್ತ ಆಗೋದು, ಸಿಸ್ಟಮೆಟಿಕ್ ಆಗಿ ಮಾಡಿಕೊಡ್ಬೇಕಂತ ನಮ್ಮದು. ಅದು ರದ್ದಾಯ್ತಲ್ರಿ. ಒಂದು ಖಬರಸ್ಥಾನ್ ಕಮಿಟಿ ಇದೆ. ಹಾಂ, ಒಂದು ಖಬರಸ್ಥಾನ್ ಕಮಿಟಿಯವರು ಒಂದು ಇದು ಮಾಡ್ಕೊಂಡಿರ್ತಾರೆ, ಸ್ಕೀಮ್ ಆಫ್ ಅಡ್ಮಿನಿಸ್ಟ್ರೇಷನ್ ಅಂತ ಹೇಳಿ, ಅದು ಅಂತ ಇರ್ತಾರೆ. ಆಮೇಲೆ ಒಂದು ಮುತ್ತೋಲೆ ಅಲ್ಲ, ಅದೇ ಕೇರ್ ಟೇಕರ್ ಅದ್ದಾಯ್ತು. 3 ಎಲ್ಲರೂ ಅವ್ರು ಕೇಳಿದ್ರೆ ಅರ್ಥ ಆಯ್ತು. 3 ಇದ್ದು 3 ರದ್ದಾಯ್ತು. 3 ಆದೇಶ ಆಗಿದ್ದು ಒಕ್ಕಪ್ ಬೋರ್ಡ್ದಿಂದ, ಅವು 3 ರದ್ದಾಯ್ತು. ಸ್ಕೀಮ್ ಅಪ್ ಅಂದ್ರೆ ಯೋಜನೆ, ಸ್ಕೀಮ್ ಆಫ್ ಅಡ್ಮಿನಿಸ್ಟ್ರೇಷನ್ ಬೈಲಾ ಟೈಪ್ ಇರ್ತದೆ. ಬೈಲಾ ಅಲ್ಲ, ಯಾರಿಗೆ ಚೇರ್ಮನ್ ಮಾಡಬೇಕು, ಯಾರಿಗೆ ಮೆಂಬರ್ ಮಾಡಬೇಕು, ಇವ್ರು ಏನು ಮಾಡ್ಬೇಕಂತ ಇರ್ತದೆ. ಅವ್ರಿಗೆ ರೂಪರೇಷೆ ಹಾಕಿ ಕೊಟ್ಟಿರ್ತಾರೆ, ಅದನ್ನು ರದ್ದಾಯ್ತು. ಲೈಕ್ ಬೈಲಾ ಅಲ್ರಿ. ಸ್ಕೀಮ್ ಅಂದ್ರೆ ಯೋಜನೆ ಏನು ಮಾಡ್ಬೇಕು, ಇವ್ರು ಏನೇನು ಮಾಡ್ಬೇಕಂತ ಹೇಳಿರ್ತಾರೆ ಅವ್ರಿಗೆ. ಇವ್ರು ಏನೇನು ಮಾಡ್ಬೇಕು ಕಮಿಟಿ ಅವರು ಅಂತ ಹೇಳಿರ್ತಾರೆ, ಅವ್ರ ಯಾವ ಥರ ಮಾಡ್ಬೇಕು ಅದು ಟೋಟಲ್ ರದ್ದಾಯ್ತು. ಬೆಳಗಾವಿ ನಿರ್ಣಯ ಕೊಡುವವರಿಗೆ ಅಲ್ಲಿವರೆಗೆ ಸ್ಟೇಟಸ್ ಕೋ, ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಮತ್ತು 3ನೇ ವ್ಯಕ್ತಿ ಅಂದ್ರೆ ಅವರೇ 3ನೇ ವ್ಯಕ್ತಿ ಅಂದ್ರೆ ಯಾರೂ ಇಲ್ಲಿ ಆಗಬಾರ್ದು. ಮತ್ತು ಒಂದು ಗೊಂದಲ ಏನು ಮೂಡಿಸ್ಬೇಕಂತಂದ್ರಿ, ಅವರು ಖಬರಸ್ಥಾನ್ ಕಮಿಟಿಯವ್ರ ಅಂಗಡಿಗಳನ್ನ ಕಿತ್ತಿದ್ರು, ಒಳ್ಳೆ ಜನರಿಗೆ ಅಂಗಡಿ ಹಾಕಿ ಕೊಡುವಾಗ ನೀವೇ ಹೋಗಿ ಸ್ಟೇ ತಂದಿರಿ ಅಂತಕ್ಕಂಥದ್ದು. ಈಗ ಇಲ್ಲಿ ನೇರವಾಗಿ ಗೊತ್ತಾಗ್ತದೆ, ಅವ್ರ ಅಂಗಡಿ ಹಾಕಿ ಕೊಡ್ಲಾಕ ರೆಡಿ ಆಗಿದ್ರು, ಒಕ್ಕಪ್ಪದ ಇದ್ರ ಮ್ಯಾಗ ರೆಡಿ ಆಗಿದ್ರು. ಬಟ್ SM ಪಾಟೀಲ್ ಹೋಗಿ ಅದಕ್ಕೆ ಸ್ಟೇ ತಂದು ಬಂದ್ ಹಿಡಿಸ್ಯಾರ. ಹೌದು ಕರೆಕ್ಟ್, ಅದು 100ಕ್ಕೆ 100 ಸತ್ಯ. ಯಾಕಂತ ಕೇಳಿದ್ರೆ ಕಮಿಟಿಯವ್ರು ಏನು ಸಂಬಂಧ ಇಲ್ಲ ಇದಕ್ಕೆ. ಆ ಕಮಿಟಿಯವ್ರ ಮೇಲೆ ಸ್ಟೇ ತಂದೀವಿ, ನಾವು ಮಾಡಿಕೊಡ್ತೀವಿ, ಲೀಗಲ್ ಆಗಿ ಮಾಡಿಕೊಡ್ತೀವಿ. ಮತ್ತೆ ಈಗ ಅಕ್ರಮವಾಗಿ ಅಂಗಡಿ ಇಡ್ಲಾಕತ್ತದೇನ ಕಮಿಟಿಯ ಮೊಹಮ್ಮದ್ ಪಟೇಲ್ ಬಿರಾದಾರ್ ಅವ್ರಿಗೆ ಫೋನ್ ಮಾಡಿದ್ದೆ ಸ್ಟೇಟ್ಮೆಂಟ್ ಸಂಬಂಧ. ಅದು ಅಂಗಡಿ ಇಟ್ಟಿರೋದಕ್ಕೂ ನಮಗೂ ಯಾವುದೇ ರೀತಿ ಸಂಬಂಧ ಇಲ್ಲ, ಕಾನೂನು ಪ್ರಕಾರವಾಗಿ ಆ ಜಾಗದ ಮೇಲೆ ಸ್ಟೇ ಇದೆ, ಅದಕ್ಕೆ ನಾವು ಅದಕ್ಕೆ ಯಾರ ಅಂಗಡಿ ಇಟ್ಟ ನಮಗ್ ಗೊತ್ತಿಲ್ಲ ಅಂತೇಳಿ ಅವತ್ತೇ ಆರೋಪ ತಳ್ಳಿ ಹಾಕಿದ್ರು. ಅದಕ್ಕೆ ಏನಂತೀವಿ? ಅವ್ರ ಮೇಲೆ ನಾವು ಯಾರ ಮೇಲೆ ಆರೋಪ ಮಾಡಿಲ್ಲ, ಯಾರು ಕಾನೂನು ಬಾಹಿರವಾಗಿ ಅಲ್ಲಿ ಮಾಡಕತ್ತಾರ ತಡೆದಿವಿ ಅಷ್ಟೇ. ಈ ಸದ್ ನೀವು ಕೋರ್ಟ್ ಆಫ್ ಕಂಡಕ್ಟ್ ಖಬರಸ್ಥಾನ್ ಕಮಿಟಿ ಮತ್ತು ಇತರ ಮ್ಯಾಗ ಹೋಗಿನತ್ನು ನೀವೇ ಹೇಳ್ತೀರಿ. ಅವರು ಮಾಡಿರೋ ಅವತ್ತೇ ಸ್ಪಷ್ಟನೆ ನೀಡ್ರ, ಯಾರ ಅಂಗಡಿ ಇಟ್ರ ಅವ್ರ ಮ್ಯಾಗ ನಿರ್ದಾಕ್ಷಿಣ್ಯ ಕ್ರಮ ತಗೊಳ್ಳಿ, ಸ್ಟೇ ಆದತ್ತೇಳಿ ಖಬರಸ್ಥಾನ್ ಕಮಿಟಿಯ ಮೊಹಮ್ಮದ್ ಪಟೇಲ್ ಬಿರಾದಾರ್ ಅವರು ಹೇಳ್ಯಾರ ಅವತ್ತ. ಆದ್ರೆ ನೀವು ಅವ್ರ ಮ್ಯಾಗೆ ಒಳ್ಳೆ ಕೋರ್ಟ್ ಆಫ್ ಕಂಡಕ್ಟ್ ಹೋಗಿ ಅಂತೀರಿ, ಅದಕ್ಕೆ ಇದು ಈಗ ಕೋರ್ಟ್ ಆದೇಶ ಏನು ಅಂದ್ರೆ, ಕಮಿಟಿಯವರು ಇದಕ್ಕೆ ಸಂಬಂಧಪಟ್ಟಂಗೆ ಇತರೆ ಜನರ ಮೇಲೆ ಅದು ವರ್ಡ್ ಅದ, ಇವರೇ ಸಂಬಂಧಪಟ್ಟವ್ರಲ್ಲ ಕಮಿಟಿಯವರು, ಇವರು ಶೆಡ್ ಹೊಡೆದವರೇ ಸಂಬಂಧಪಟ್ಟವ್ರು. ಅದಕ್ಕೆ ನಾವು ಕೋರ್ಟಿಗೆ ಏನು ಹೇಳಿವಿ, 12 ಜನ ಇತರೆ ಅಂತ ನಾವು ಹೇಳಿವಿ. ಬಟ್ ಅಲ್ಲಿ ಅವತ್ತ ಅಂಗಡಿ ಇಟ್ಟ ಪ್ರಮುಖರು ಏನ್ ಹೇಳ್ತಾರ, ಬಿಳಿ ಅಂಗಿ ಉಟ್ಕೊಂಡು SM ಪಾಟೀಲ್ರು ಮತ್ತು ಇತರರು
ರಾಜಕೀಯ ಮಾಡ್ಲಕತ್ತಾರ, ಬಡವ್ರ ಹೊಟ್ಟಿ ಮ್ಯಾಗ ಕಾಲ್ ಇಡ್ಲಕತ್ತಾರ. ಅದಕ್ಕೆ ಹೇಳೋದಿಲ್ಲ ಉತ್ತರನ. ಬೀಳಿಸುವಾಗ ನಾನು ಬಿಳಿ ಅಂಗಿನೇ ಹಾಕಿದ್ದೆ ಅವತ್ತ ಉಳಿಸಲ್ಕಿ ಇವ್ರಿಗೆ. ಅವತ್ತು ಬಿಳಿ ಅಂಗಿನೇ ಬಿಳಿ ಪ್ಯಾಂಟ್ ಐತೆ ನಂದು. ಅವತ್ತು ಉಳಿಸಲ್ಕ ಲಾಸ್ಟ್ ಮೂಮೆಂಟ್ ತನ 5 ಗಂಟೆ ತನ ಪ್ರಯತ್ನ ಮಾಡಿ ನಾ ಬಿಳಿಸ್ಬೇಡ ಅಂತೇಳಿ. ಇದು ಬಿಡಿಸೋ ಟೈಮ್ ಅವಾಗ ಕೇಳ್ಬೇಕಾಗಿತ್ತು ಇವ್ರಿಗೆ. SM ಪಾಟೀಲ್ರು ಶಾಸಕರ ಕಡೆ ಹೋದ್ರು, AC ಕಡೆ ಹೋದ್ರು, DC ಕಡೆ ಹೋದ್ರು, ಏನಂತ ಮನವಿ ಮಾಡಿದ್ರು ಎಲ್ಲಾರ್ಗ. ಇದು ಸಂಸ್ಥಾಕ್ಕೆ ಸಂಬಂಧಪಡ್ತೈತಿ, ಇದು ವಕಫ್ ಬೋರ್ಡ್ ಕಮರ್ಸಾಗ್ ಸಂಬಂಧ ಬೆಳೆಯಂಗಿಲ್ಲ. ಅವ್ರ ಮಾತು ಕೇಳಿ ನೀವು ಬಿಡಿಸ್ಲಾಕ್ ಹೋಗ್ಬೇಡ್ರಿ, ಅವ್ರಿಗೆ ಒಂದು ವ್ಯವಸ್ಥೆ ಮಾಡಿ ಬಿಡಿಸ್ರಿ. ಬಿಡಿಸ್ಲಿಕ್ಕೆ ನಮ್ದು ಸಮ್ಮತಿ ಇದೆ, ಯಾಕಂದ್ರೆ ಒಂದು ವ್ಯವಸ್ಥೆ ಮಾಡ್ರಿ ಅಂತ ಹೇಳಿ ಎಲ್ಲಾರು ಮನವಿ ಮಾಡಿಸಿ ಇಷ್ಟೇ ಗೊತ್ತಿಲ್ಲ. ಮತ್ತಾರ SM ಪಾಟೀಲ್ ಸರಿ ಮಾಡಿದ್ರು, ಮತ್ ಕೋರ್ಟಿಗೆ ಹೋದ್ರು. ಕೋರ್ಟಿಗೆ ಹೆಂಗ್ ಹೋದ್ರಪ್ಪ ಅಂದ್ರ 1984ದಾಗ ದಿವಂಗತ ಮಾಜಿ ಅಧ್ಯಕ್ಷರಿದ್ದ ಅಂಗಡಿ ವಕೀಲರು ಅವಾಗ ಲೆಟರ್ ಕೊಟ್ಟಿದ್ರು ಕೆಲವೊಂದು ಮಂದಿಗೆ, ಬಾಡಿಗೆ ಕರಾರ ಪತ್ರ ಕೊಟ್ಟಿದ್ರು. ಆ ಬಾಡಿಗೆ ಕರಾರ ಪತ್ರ ಮ್ಯಾಲ ಅವ್ರಿಗೂ ಕೋರ್ಟಿಗೆ ಹೋಗಿ ಸ್ಟೇ ತಂದಿದ್ದೆ ನಾವು. ನಮ್ಗ ನಾವ್ ಇಲ್ಲಿ ಅಲ್ಲಿಗಲ್ಲಿಲ್ಲ, ನಾವು ಬಾಡಿಗೆ ಪತ್ರ ಕೈತಿ, ಅದ್ರ ಮೇಲೆ ನಾವು ಕೋರ್ಟಿಗೆ ಸ್ಟೇ ತಂದಿದೀವಿ. ಆ ಸ್ಟೇಗೆ ಅವರು ವ್ಯಾಲ್ಯೂ ಕೊಟ್ಟಿಲ್ಲ. ವ್ಯಾಲ್ಯೂ ಕೊಟ್ಟಿಲ್ಲ. ಪ್ಲಾನ್ ಏನ್ ಮಾಡಿದ್ರು ಅವರು? ಕರೆಂಟ್ಗಳು ತೆಗಿದ್ರು. ಹೌದು, ಅವರೇ ಬರೇ ಪ್ರೇರಣೆ ಎಲ್ಲ ಕಿತ್ತಿಸಿದವ್ರೆ ಅವರೇ ಅವ್ರು ಸ್ವಯಂ ಪ್ರೇರಿತ ಕಿತ್ಕೊಂಡು ಹೋಗ್ಯಾರ್ರಿ. ನಾವು ಬ್ಯಾಡ ಅಂದ್ವಿ. ಯಾವಾಗ ನಮ್ಮ ಸಂಗಡ ಹೋರಾಟ ಮಾಡಕತ್ತಿದ್ವಿ ನಾವು. ಫಸ್ಟಿಗೆ ಹೋರಾಟ ಮುಂಚೆ ನಾವು ಸಂಗೀಕರ, ವಯು ಸಂಗೀಕರ, ಊರಾಗ ಕೆಲವು ಮಂದಿ ಕೂಡ ಹೋರಾಟ ಮಾಡಕತ್ತಿದ್ವಿ ನಾವು. ಅವ್ರು ಹೋರಾಟಕ್ಕೂ ಬಂದಿ, ನಮ್ಮ ಹೋರಾಟಕ್ಕೂ ಅದು ಪ್ರೀ ಪ್ಲಾನ್ ಇತ್ತು ಅವ್ರದ್ದು. 1 ತಿಂಗಳು ಹೋರಾಟ ಮಾಡಿದ್ರಲ್ಲ, ಅದಕ್ಕಿಂತ ಮೊದಲು ಹೋರಾಟ ಮಾಡಿದ್ರು ಕಿತ್ಬೇಡ್ರಿ ಅಂತ. ನಾವು ಕಿತ್ಬೇಡ್ರಿ ಅಂದವರು. ಹ್ಞೂ ಸರ್, ಇಲ್ಲ ಸರ್, ಇಲ್ಲ ಬಂದಿಲ್ಲ ಅವರು. ಮತ್ತೆ ಮುಗಿತಮ್ಮ ಏನ್ ಪ್ರತ್ಯಾರೋಪ ಅವ್ರ ಮೇಲೆ ವೈಯಕ್ತಿಕ ಇಲ್ಲ. ನಾವು ಕಾನೂನಾತ್ಮಕವಾಗಿ ಹೋರಾಟ ಅಂಜುಮನ್ ಆಸ್ತಿ ಅದ, ಕಾನೂನುಬದ್ಧವಾಗಿ ನಾವು ಮಾಡ್ತೀವಿ ಸರ್. ಹಾ, ಅವ್ರಿಗೆ ಹೆಲ್ಪ್ ಇದು ಮಾಡ್ತೀವಿ. ಯಾರಿಗೆ ಇವ್ರಿಗೆ ಪರ್ಯಾಯ ವ್ಯವಸ್ಥೆ ಮಾಡ್ತೀವಿ. ನಮ್ಮ ಸಂಸ್ಥೆ ವತಿಯಿಂದ ಮಾಡೋದು. ಮಿನಿಸ್ಟ್ರು ಒಪ್ಕೊಂಡಿದ್ದಾರೆ, ಇದನ್ನ ಒಕ್ಕಬೋರ್ಡ್ರು ಒಪ್ಕೊಂಡಿದ್ದಾರೆ. ನಾವು ನೀವು ಮಾಡಿಕೊಡ್ತೀವಿ, ನೀವು ಬಾಡಿಗೆ ಅಂಜುಮನಿಗೆ ಕೊಡಬೇಕು, ನಾವು ಮಾಡಿಕೊಡ್ತೀವಿ. ಅದೇನು ಒಕ್ಕಬೋರ್ಡ್ ಪರ್ಸೆಂಟೇಜ್ ಕಟ್ಟೋದಿರ್ತೈತಿ, ಅದು ಕಟ್ಟಬೇಕು. ನಾವು ನಿಮ್ಗೆ ಕೊಡ್ತೀವಿ. ನಾವು ಲೋನ್ ಕೊಟ್ಟಿರೋ ಅಥವಾ ಪುಕ್ಕಟ್ ಕೊಟ್ಟರೆ ಸರಿ, ಲೋನ್ ಕೊಟ್ಟರೆ ರಿಫಂಡ್ ಮಾಡೋ ಜವಾಬ್ದಾರಿನ ಒಂದು ಜವಾಬ್ದಾರಿ ಕೊಡ್ತಿರ್ತೀವಿ. ಯಾರು ಬರವಲ್ರು ಮಾಡ್ರಿ ಅಂತ ಹೇಳ್ಯಾರ, ಯಾರು ಬರಲ್ರು. ಈಗ ಶಾಸಕರು ಅದೇ ಹೇಳಿದ್ರು, ಅವ್ರು ಯಾರು ಒಕ್ಕ ಬಿಡಿದ್ರು, ಯಾರು ಬರಲ್ರು. ಅವ್ರ ಕೆಲಸದ ಶಾಸಕರು ಅವ್ರು ಮಾಡ್ಬೇಕು, ಬರಂಗ ಮಾಡ್ಬೇಕು ಅವರು. ಯಾಕಂದ್ರೆ ಅವರು ಈಗ ನಾ ಜವಾಬ್ದಾರಿ ತೊಗೊಂಡಿಂತ ಹೆಂಗೆ ಹೇಳ್ತಾರೆ ಹಂಗೆ ಅವ್ರ ಜವಾಬ್ದಾರಿ ತೊಗೊಂಡು ಮಾಡ್ಬೇಕು. ಒಬ್ಬ ಜಿಲ್ಲೆ ತಾಲೂಕಿನ ಒಬ್ಬ ಇದು ಅದಾರ ಹಿಂಗಿದ್ದಂಗೆ. ಕುಮ್ಮಕ್ಕೆ ಯಾರು ಅವ್ರಿಗೆ ಮಾತು ಕೊಟ್ಟಿರ್ತಾರೆ, ಯಾರು ಕಿತ್ತಾರ, ಅವ್ರ ನಿದ್ದೆ ಇರ್ತದೆ. ಅದು PWD ಅವ್ರೇನು ಹೇಳ್ತಾರೆ, PWD ಜಾಗದಾಗ ಹಾಕಿವಿ, ನಾವು ಹಾಕೋತ ಹೇಳ್ಯಾರ. PWD ಜಾಗದಾಗ ಹಾಕ್ಬೇಕಂತಿದೆ. ಸಚಿವರು ಎಂದೂ ಹೇಳಿಲ್ಲ. ಮಾಡಿಕೊಡ್ತೀವಿ ಅಂತ ಹೇಳ್ಯಾರ ಅವರು. ನೀವು ಹೋಗೋಣ ಹೋಗಿ ಶೆಡ್ ಹೊಡ್ಕೊರಿ ಅಂತ ಹೇಳಿಲ್ಲ, ನಾ ಮಾಡಿ ಕೊಡ್ತೀನಿ. ರವಿ ಅವರ ಪರ್ಮನೆಂಟ್ ಮಾಡಿಕೊಡ್ತೀನಿ ಅಂತ ಹೇಳ್ಯಾರ ಅವರು. ಸರೌಂಡಿಂಗ್ ಪರ್ಮನೆಂಟ್ ಮಾಡಿಕೊಡ್ತೀನಿ. ಪರ್ಮನೆಂಟ್ ಮಾಡ್ಕೊಡ್ತೀನಿ ಅಂತ ಹೇಳಿ ಹಿಂಗೆ ಹೋಗಿ ಟೆಂಪ್ರರಿ ಮಾಡ್ಕೋಬೇಡ.